ಅಲ್ಲಿ ನೋಡಿ, ಅಲ್ಲಿ ಗಾಡಿ ಹಾರ್ಲಿ ಡೇವಿಡ್ಸನ್ ಏನು ಸೈಕ್ ಆಗಿದೆ, ಹೆವಿ ಬಲ್ಕಿ ಆಗಿದೆ ಗುರು. ಗೋಪುರ ಹಾಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿ. ಈ ಮಾಡೆಲ್ ಹೆಸರು ಗೊತ್ತಿಲ್ಲ. ಸೊ ಎಲ್ರಿಗೂ ಇದ್ಯಾವ ಬೈಕು ಗುರು? ಅದು ಹಾರ್ಲಿ ಡೇವಿಡ್ಸನ್ ಅನ್ಸುತ್ತೆ. ಸೈಕು ಗುರು, ಏನು ಇವತ್ತು ಮಧ್ಯಾಹ್ನ ಈ ಥರ ಗಾಡಿಗಳು ಸಿಗ್ತಾ ಇರೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ತ್ರಾಡೋದ್ರಲ್ಲಿ ಕನ್ನಡ. ಸೊ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ನಾವಿವತ್ತು KTM ADV 390 ಡೆಲಿವ್ರಿ ತೊಗೊಳಕ್ಕೆ ಹೋಗ್ತಾಯಿದ್ವಿ. ನಮ್ಮದಲ್ಲ, ನಮ್ಮ ಶ್ರೇಯಸ್ ಅವ್ರದ್ದು. ಅದೇ RR310 ಇತ್ತಲ್ಲ ಅವ್ರದ್ದು ಹೊಸ ಗಾಡಿ ಗುರು. ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಇವ್ರದ್ದು ಫಸ್ಟು ADV 390 ಅಂತಲೇ ಹೇಳ್ಬೋದು. ಸೊ ನಾವು ಆಲ್ರೆಡಿ ಲೇಟ್ ಆಗಿದ್ದೀವಿ. ಡೆಲಿವ್ರಿ ಇನ್ನೇನು 10-15 ನಿಮಿಷದಲ್ಲಿ ಶುರು ಆಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ KTM ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆಯಲ್ಲ, ಮೇಕ್ರಿ ಸರ್ಕಲ್ ಹತ್ರ, ಅಲ್ಲಿ. ಲಾಸ್ಟ್ ಟೈಮು ನಾನು ADV 390 ಲಾಂಚಿಂಗ್ ಇವೆಂಟ್ಗೆ ಹೋಗಿದ್ದೆ. ಅವಾಗಲೆಲ್ಲ ತೋರಿಸಿದೆ ನಿಮಗೆ ಗಾಡಿ ಹೆಂಗಿತ್ತು ಅಂತ. ಸೊ ಇವತ್ತು ಡೆಲಿವ್ರಿ. ಸೊ ಇವತ್ತು ಸ್ಪೆಷಲ್ ಏನು ಅಂದರೆ, ನಮ್ಮ ಶ್ರೇಯಸ್ ಅವ್ರದ್ದು ಬರ್ಡೇನು ಇವತ್ತೇ. ಅವ್ರ ಬರ್ಡೇ ದಿನವೇ ಡೆಲಿವ್ರಿ ತೊಗೊತಾ ಇದ್ದಾರೆ ಗಾಡಿದು. ಕ್ರೇಜಿ ಅಲ್ವಾ? ನಾನು ನಂದು ನೆಕ್ಸ್ಟ್ ಬೈಕ್ನ ನನ್ನ ಬರ್ಡೇಗೆ ತೊಗೊಬೇಕು ಅಂತಿದ್ದೀನಿ ಗುರು. ZX 10R ಯಾವಾಗ ತೊಗೊತೀನೋ ಗೊತ್ತಿಲ್ಲ, ನೋಡೋಣ. ಗುಡ್ ಮಾರ್ನಿಂಗ್ ಸರ್. ಸೊ ಬಂದಾಯ್ತಪ್ಪ ನಮ್ಮ ಶೋರೂಮ್ಗೆ. ಹಾಂ, ಏನಂದೆ? ಅಲ್ಲವ್ರು ನೋಡಲ್ಲಿ. ಅಯ್ಯಪ್ಪ, ನಾನು ಐಫೋನಿಂದ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಹೆಲ್ಮೆಟ್ ಹಾಕೊಂಡು ಒಳಗೆ ಹೋಗೋಕ್ಕಾಗಲ್ಲ. That's made up, baby, that's made up all that we find. ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು ಈ ಗಾಡಿ KTM 390 SMC R ಅಂತ. ಇದು ಇನ್ನೂ ಲಾಂಚ್ ಆಗಿಲ್ಲ, ಮೋಸ್ಟ್ಲಿ ಟೆಸ್ಟಿಂಗಿಗೆ ಹೊರಗೆ ಹೋಗಿತ್ತು ಅನಿಸುತ್ತೆ. ನೋಡಿ, ಇನ್ನೇನು ನೆಕ್ಸ್ಟ್ ಮಂತ್ ಒಳಗೆ ಲಾಂಚ್ ಆಗ್ಬೋದು. ಇದು ಸೇಮ್ 390 ಇಂಜಿನ್ನೇ. ಸೊ ಆಫ್ ರೋಡ್ ಮಾಡ್ತೀರಂದರೆ ಹೇಳಿ ಮಾಡಿಸಿದ ಗಾಡಿ ಅಂದ್ಕೊಳ್ಳಿ. ಹೋದ್ಸಲ ಬಂದಾಗ ಸೂಪರ್ ಡ್ಯೂಕ್ ಇಲ್ಲೇ ಒಳಗಿತ್ತು, ಸೊ ತೆಗೆದುಬಿಟ್ಟಿದ್ದಾರೆ ನೋಡಿ. ಸೊ ಇದೆ ನೋಡಿ ನಮ್ಮ ಶ್ರೇಯಸ್ ಅವ್ರ ಗಾಡಿ ಹೆಂಗಿದೆ. ಚೆನ್ನಾಗಿದೆ. ಈ 3 ಕಲರಲ್ಲಿ ಇದೇ ಕಲರ್ ನಂಗೆ ಚೆನ್ನಾಗಿ ಅನಿಸ್ತು. ಇನ್ನು ನಂಬರ್ ಪ್ಲೇಟ್ ಬರಬೇಕು. ನೋಡಿ, ಯಾವುದೋ ಪಾಂಡಿಚೇರಿ BMW. ಸೊ ನಮ್ಮ ಸೋಹನ್ ಅವ್ರು ನಮ್ಮ ಗಾಡಿ ತೊಗೊಂಡಿದ್ದಾರೆ. ಅವ್ರದ್ದು ಎಕ್ಸ್ಪಲ್ಸ್ ಇದೆ ಬೇಸಿಕ್ಲಿ. ಹಾಂ, ಬನ್ನಿ ಹೊರಡೋಣ. ಸೊ ಇದು ಎಕ್ಸ್ಪಲ್ಸ್ 210 ಏನಲ್ಲ, ಮಾಮೂಲಿ ಎಕ್ಸ್ಪಲ್ಸು. ಇದು ಸೋಹನ್ದು ಗಾಡಿ ಇದು. ಸೊ ಅವ್ರಿಗೆ ಏನಾಯಿತು ಅಂದರೆ,
ಇನ್ನೇನು ಎಕ್ಸ್ಪಲ್ಸ್ 210 ಬಿಡ್ತಿತ್ತು ಗುರು, ಇನ್ನೂ 1 or 2 months ಇತ್ತು, ಅವ್ರು ಅವಾಗಲೇ ತೊಗೊಂಬಿಟ್ರು. ಗೊತ್ತಿಲ್ಲ ಅವ್ರಿಗೆ ಹೆಂಗೆ ಫೀಲ್ ಆಗಿರ್ತೋ ಏನೋ, ಯಾಕಂದ್ರೆ ಅವ್ರು ಈ ಗಾಡಿ ತೊಗೊಂಡಿದ್ದ ತಕ್ಷಣವೇ 210 ಬಿಟ್ಬಿಟ್ರು ಪಾಪ. ಸೊ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ BMW ಗಾಡಿ ನೋಡಿ, M2 ಇದು, ಪಾಂಡಿಚೇರಿ ಗಾಡಿ. ಅದು ಎಕ್ಸಾಸ್ಟ್ ಹೆಂಗೆ ಕಾಣ್ತಾ ಇದೆ ನೋಡಿ, 2 ಡ್ಯುಯಲ್ ಎಕ್ಸಾಸ್ಟ್ ಇದೆ ಅದಕ್ಕೆ. ನೋಡಿ ಏನು ಸೈಕಾಗಿದೆ ಗುರು ಲುಕ್ ಮಾತ್ರ. ಸೊ ಇದು ನಮ್ಮ ಶ್ರೇಯಸ್ ಅವ್ರ ಫಸ್ಟ್ ಫ್ಯೂಲಿಂಗು. ಶೆಲ್ಲಿಗೆ ಬಂದಿದ್ದೀವಿ. ಏನೋ ಸೂಟ್ ಆಗಲ್ವಾ? ಏನು ಮಾಡ್ತೀಯಪ್ಪ? ಹಾಂ, ಎಳೆದ್ರೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಎಳೆದ್ರೆ. ಹಾಂ, ಸೊ ಫ್ಯೂಲ್ ಕಡಿಮೆ ಇದೆ. ನೋಡಿ ಹೆಂಗೆ ನೋಡ್ತಾ ಇದ್ದಾರೆ. ಗಾಡಿ ಬೇರೆ ಹೊಸ ಡೆಲಿವರಿ ತೊಗೊಂಡು ಫುಲ್ ಕ್ರೇಜಿ ರಿಯಾಕ್ಷನ್ ಬೀಳ್ತಾ ಇದೆ. ಸೊ ನಾವು ಗಾಡಿ ಒಂದು ಸಲ ಓಡಿಸಿ ನೋಡೋಣ, ಒಂದು ರೌಂಡಿಗೆ ತೊಗೊಂಡೋಗ್ತಾ ಇದ್ದೀವಿ. ನಾನೇನು ರಿವ್ಯೂ ಏನೂ ಮಾಡಲ್ಲ, ಸುಮ್ಮನೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಅಷ್ಟೇ. ಇದರಲ್ಲಿ ಏನೇನೋ ಮೋಡ್ಸ್ ಇದ್ದಾವೆ. ಫಸ್ಟ್ ಇದು ಅಡ್ಜಸ್ಟ್ ಮಾಡ್ಕೊಬೇಕೆಲ್ಲ. ಕಾಲು ಫುಲ್ ಫ್ಲಾಟ್ ಫುಟ್ ಆಗಲ್ಲ ನನಗೆ. ಈ ಗಾಡಿ ಆಫ್ ರೋಡ್ ಮಾಡಲಿದೆ. ಇಲ್ಲಿ ನೋಡಿ TFT ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಥರ ಸೂಪರ್ ಬೈಕ್ ಥರನೇ ಫೀಲ್ ಕೊಡುತ್ತೆ ಇದು TFT ಮಾತ್ರ. ಬನ್ನಿ ನೋಡೋಣ. ಸೊ ಬೇಸಿಕ್ಲಿ ಗಾಡಿಗೆ ತುಂಬ ಫೀಚರ್ಸ್ ಇದೆ ಗುರು. ಇದು ಹೇಳ್ತಾ ಹೋದರೆ ಟೈಮ್ ಬೇಕಾಗುತ್ತೆ, ಯಾಕಂದರೆ ನನಗೆ ನೋಡಿಲ್ಲ ಇದು ಫೀಚರ್ಸ್ ಏನೇನಿದೆ ಇದರಲ್ಲಿ ಅಂತ ನನಗೂ ಗೊತ್ತಿಲ್ಲ. ಒಂದು ಸಲ ನೋಡಬೇಕು. ಹೆಂಗೆ ಹೋಗೋದು ಗುರು ವಾಪಸ್ಸು? ಗಾಡಿ ಚೆನ್ನಾಗಿದೆ, ಟರ್ನಿಂಗು ಅಷ್ಟೇ ಆರಾಮಾಗಿ ಮಾಡ್ಬೋದು. ಸೊ ಎಕ್ಸ್ಪಲ್ಸ್ಗೂ ಇದಕ್ಕೂ ಮೇಜರಾಗಿ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಪವರೇ, ಇನ್ನೇನೂ ಇಲ್ಲ. ಬನ್ನಿ ಇಲ್ಲಿ ಟರ್ನ್ ಹಾಕೋಣ ಇಲ್ಲೇ. ನೋಡಿ ಯಾವಾಗಲೂ ADV ಹತ್ತಬೇಕು ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಇಲ್ಲಿ ಕಾಲು ಇಲ್ಲಿ ಹಿಡ್ಕೊಂಡು ಹಿಂಗೆ ಹತ್ತಬೇಕು. ಸೊ ನಾರ್ಮಲ್ ಥರ ಹತ್ತಂಗಿಲ್ಲ, ನಾರ್ಮಲ್ ಹತ್ಬೋದು, ಬಟ್ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇವನು ದೊಡ್ಡವನ ಅವ್ನು ದೊಡ್ಡವನ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈಟ್ ಸೇಫ್ ಡ್ರೈವ್, ಸಿಗೋಣ. ಬಾಯ್ ಬಾಯ್.
ಅಲ್ಲಿ ನೋಡಿ RCB ಬಸ್ ಹೋಗ್ತಾ ಇದೆ. ಮುಂದೆ ಬಾಗುರು ಬೇಗ. RCB ಬಸ್ಸು. ಎಲ್ಲಿ ನಮ್ಮ ಹುಡುಗರು ಕ್ರಿಕೆಟ್ ಆಡ್ತವ್ರೆ ಇನ್ನ. ಸೊ ನಾವು ಅದೇ ನೆಕ್ಸ್ಟು ಮೀಟ್ ಆಗೋದು ನಮ್ಮ ಗೋವಾ ಟ್ರಿಪ್ಗಂತ. ನೋಡೋಣ, ನಾವು 17th ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹುಡುಗರು. ನಾನು ಪ್ಲ್ಯಾನ್ ಮಾಡಿದ್ರೆ ಅದು ನನ್ನ ಫಸ್ಟ್ ರೈಡ್ ಆಗಿರುತ್ತೆ ಅಷ್ಟೊಂದು ಲಾಂಗು. ಯಾಕಂದರೆ ಹತ್ತತ್ರ 600 ಕಿಲೋಮೀಟರ್ಸ್ ಇದೆ ಒಂದು ಸೈಡು, ಅದು ಬೆಂಗಳೂರು ಟು ಗೋವಾ. ನೋಡೋಣ ಹೆಂಗಾಗುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದೆ ಇನ್ನೂ ಒಳ್ಳೆ ಚೆನ್ನಾಗಿರೋ ಕಂಟೆಂಟ್ ತರ್ತೀನಿ. ಒಳ್ಳೊಳ್ಳೆ ಪ್ಲೇಸಸ್ಗಳಿಗೆ ಹೋಗಿ ತೋರಿಸ್ತೀನಿ ನಿಮಗೆ. ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.